ನಮಸ್ಕಾರ. ಕಲಬುರಗಿ ನಗರ ಜನತೆಗೆ ಕಲ್ಯಾಣ ಕರ್ನಾಟಕ ಸೈನ್ಯ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಇದೇ ತಿಂಗಳು ನವೆಂಬರ್ 28ನೇ ತಾರೀಕು ಶುಕ್ರವಾರ ಜಗತ್ ವೃತ್ತದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಈ ಕಾರ್ಯಕ್ರಮಕ್ಕೆ ಕಾಮಿಡಿ ಕಿಲಾಡಿ ಆಗಿರುವ ಚಂದ್ರಪ್ರಭಾ ಬಿಗ್ ಬಾಸ್ ನಟಿ ಹಾಗೂ ಸಂತೋಷ್ ತುಕಲಿ ಅವರು ಅಂತ ಅವರು ಕೂಡ ಆಲ್ಮೋಸ್ಟ್ ಬಿಗ್ ಬಾಸ್ನಲ್ಲಿ ಹೋಗಿ ಬಂದಿದ್ದಾರೆ. ಹಾಗೂ ಸಂತೋಷ್ ತುಕಲಿ ಅವರ ಧರ್ಮಪತ್ನಿಯಾಗಿರುವ ಪ್ರತಿಭಾ ತುಕಲಿ ಅವರು ಕೂಡ ಇವತ್ತು ಬೆಂಗಳೂರಿನಿಂದ ಇವರು 3 ಜನ ಹಾಸ್ಯ ಕಲಾವಿದರು ಇವತ್ತು ನಮ್ಮ ಕಲಬುರಗಿಗೆ ಬರ್ತಾ ಇದ್ದಾರೆ. ಬಂದು ಅದೇ 28ನೇ ತಾರೀಕು ಶುಕ್ರವಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ವಿಶೇಷ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಾಗಿರುವ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಾಗಿರುವ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ಕೆಲಸ ಮಾಡೋರಿಗೆ ನಾವು ನಮ್ಮ ಕಡೆಯಿಂದ ನಮ್ಮ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಇವತ್ತು ಚಳಿಗಾಲದಲ್ಲಿ ಕೂಡ ಇವತ್ತು ಕೆಲಸ ಮಾಡ್ತಾರೆ. ಇವತ್ತು ಕಲಬುರಗಿ ಸ್ವಚ್ಛತೆ ಇದೆಯಪ್ಪ ಅಂದ್ರೆ ಇವತ್ತು ಅವ್ರದ್ದೇ ನಮ್ಮ ಪುಣ್ಯ ಅಂತ ಅನ್ಬೋದು. ಅದಕ್ಕೆ ಗುರುತಿಸಿ ನಾವು ಇವತ್ತು ಅವರಿಗೆ ಕಾರ್ಯಕ್ರಮದಲ್ಲಿ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ ನಿರ್ಗುಡಿ ಅವರ ಕೈಯಿಂದ ಅವರಿಗೆ ಬಟ್ಟೆ ವಿತರಣೆ ಅಂತ ಒಂದು ಸೀರೆ ಆಗಿರ್ಬೋದು, ಬೇರೆ ಬೆಡ್ಶೀಟ್ ಆಗಿರ್ಬೋದು, ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಗುರುತಿಸಿ ಅವ್ರಿಗೆ ಕರೆಸಿ ಕೂಡ ಒಂದು ಬಟ್ಟೆ ವಿತರಣೆ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಪೌರ ಕಾರ್ಮಿಕರಲ್ಲಿ ಕೂಡ ಗಣಸರು ಕೂಡ ಇದ್ದಾರೆ. ಅವರು ಕೂಡ ಒಂದು 200 ಜನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಬೆಳಗ್ಗೆ ಕೆಲಸ ಮಾಡೋರಿಗೆ ಅವರಿಗೆ ಕೂಡ ಒಂದು ಜಾಕೆಟ್ ಅಂತ ಬೆಳಗ್ಗೆ ಹಾಕಂತ ಇವತ್ತು ಈ ಕೆಲಸ ಆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಶಾಸಕರಾಗಿರುವ ಅಲ್ಲಂಪುರ ಪಾಟೀಲ್ ಕೂಡ ಕಾರ್ಯಕ್ರಮ ಬರ್ತಾಯಿದ್ದಾರೆ. ಜೊತೆಯಲ್ಲಿ ಉತ್ತರ ಮತಕ್ಷೇತ್ರದ ಶಾಸಕರಾಗಿರುವ ಖನಿಜ ಪ್ರತಿಮಾ ಮೇಡಮ್ ಕೂಡ ಕಾರ್ಯಕ್ರಮ ಬರ್ತಾಯಿದ್ದಾರೆ. ಹಾಗೂ ಗ್ರಾಮೀಣ ಶಾಸಕರಾಗಿರುವ ಬಸವ ಮತ್ತಿಮೂಡುಕರ ಸಾಹೇಬರು ಬರ್ತಾಯಿದ್ದಾರೆ. ಹಾಗೂ ನಮ್ಮ JDS ಚೇರ್ಮನ್ ಸಾಹೇಬರು ಕೂಡ ನಿನ್ನೆ ಮಾತಾಡಿದೆ, ಅವರು ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಜೆಸ್ಕಾಂ ಅಧ್ಯಕ್ಷರಾಗಿರುವ ಪ್ರವೀಣ್ ಸರ್ ಕೂಡ ಈ ಕಾರ್ಯಕ್ರಮ ಬರ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಚಂದ್ರಿಕಾ ಪರಮೇಶ್ವರಿ ಕೂಡ ಈ ಕಾರ್ಯಕ್ರಮಕ್ಕೆ ಪಂಚ ಗ್ಯಾರಂಟಿ ಅಧ್ಯಕ್ಷರು ಚಂದ್ರಿಕಾ ಪರಮೇಶ್ವರಿ ಅವರು ಕೂಡ ಬರ್ತಾಯಿದ್ದಾರೆ. ಎಲ್ಲರೂ ಸೇರಿ ಕಲಬುರಗಿ ನಗರದಲ್ಲಿ ಈ ಕನ್ನಡ ಉಳಿಸೋಣ ಅಂದರೆ ಏನಂತಂದರೆ ಕನ್ನಡ ಭಾಷೆ ಆಡೋದು ಭಾಳ ಕಮ್ಮಿ ಆಗಿದೆ. ಕನ್ನಡ ನಾಮಫಲಕ ಕೂಡ ಇವತ್ತು ಕಲಬುರಗಿ ನಗರದಲ್ಲಿ ಭಾಳಷ್ಟು ಯಾರೂ ಕೂಡ ಬಳಸ್ತಾ ಇಲ್ಲ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಪ್ಪ ಅಂದರೆ ನಾನು ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೆ. ಒಂದು ವಿಷಯ ಏನಪ್ಪ ಅಂದರೆ ಅಂಗಡಿಗಳು ಮುಂಗಟ್ಟುಗಳು ಪ್ರತಿಯೊಂದು ಮಾಲಲ್ಲಿ ದಯವಿಟ್ಟು ಕನ್ನಡ ಉಳಿಸ್ಬೇಕಂದ್ರೆ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಎಲ್ಲರೂ ಬಳಸಿ. ಮಹಾನಗರ ಪಾಲಿಕೆಯವರು ಕೂಡ ನಾಳೆ ಬಾಸತಿ ಅವರಿಗೆ ಹೋಗಿ ಮನವಿ ಕೊಟ್ಟಿನಿ, ಅವರು ಕೂಡ ಕೆಲಸ ಮಾಡ್ತಾಯಿಲ್ಲ. DC ಅವರು ಕೂಡ ಕನ್ನಡ ಬಗ್ಗೆ ಕೇರ್ ಮಾಡ್ತಾಯಿಲ್ಲ. ನಾವು ಕನ್ನಡಕ್ಕೋಸ್ಕರ ಮೊನ್ನೆ ಒಂದು ಸ್ಟ್ರೈಕಲ್ಲಿ ಕೂಡ ನಾವು ನಮ್ಮ ಕನ್ನಡ ಹೋರಾಟಗಾರರು ಕೂಡ ಜೈಲಿಗೆ ಹೋಗಿ ಬರೋಂಥ ಕೆಲಸ ಕೂಡ ಆಯಿತು. ಅದಕ್ಕೆ ಈ ರೀತಿ ಆಗಬಾರ್ದು. ಮುಂದಿನ ದಿನದಲ್ಲಿ ಈ ನಮ್ಮ ಕನ್ನಡವನ್ನು ನಾವೆಲ್ಲರೂ ಮಾಧ್ಯಮ ಮಿತ್ರರಾಗಿರ್ಬೋದು, ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಆಗಿರ್ಬೋದು, ಮಹಾನಗರ ಪಾಲಿಕೆಯವರಾಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು, ಇದ್ರ ಬಗ್ಗೆ ಧ್ವನಿ ಎತ್ತಿ ಈ ಕಾರ್ಯಕ್ರಮಕ್ಕೆ ಬಂದ್ಗೆಸಿ ಕನ್ನಡವನ್ನು ಉಳಿಸೋಂಥ ಕೆಲಸ ಮಾಡೋಣ, ಕನ್ನಡ ಬೆಳೆಸೋಂಥ ಕೆಲಸ ಮಾಡೋಣ. ನಮ್ಮ ನಾಡು ನುಡಿ ಗುರುತಿಸಿ ಕನ್ನಡಕ್ಕೆ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಕಲಬುರಗಿ ನಗರದ ಎಲ್ಲ ಜನರಿಗೆ ನನ್ನ ವಿನಂತಿ ಏನಪ್ಪ ಅಂದರೆ ಈ ಕಾರ್ಯಕ್ರಮ ಬಂದು ಒಂದು ನಗೆ ಹಬ್ಬ ಕಾರ್ಯಕ್ರಮ ಇದು ನಗಿಸ್ತಾರೆ. ಬೆಂಗಳೂರಲ್ಲಿ ಬಂದು ಅವ್ರು ನಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನೀವು ನಗರಿ, ಖುಷಿಯಾಗಿರಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ದಯವಿಟ್ಟು ಮರೆಬೇಡಿ, ಕಾರ್ಯಕ್ರಮ ಯಶಸ್ವಿ ಮಾಡಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಶ್ರೀಮತಿ ರೇಖಾ ಡಿ ಅಡ್ರಾಮಿ ಮಾತಾಡೋದು. ಕಲ್ಯಾಣ ಕರ್ನಾಟಕ ನಾವು ಒಂದು ಕಾರ್ಯಕ್ರಮ ಆಚರಿಸಿಕೊಂಡಿದ್ದು ದತ್ತು ಅಯ್ಯಾಳ್ಕರ್ ಸರ್ ವತಿಯಿಂದ ನಡೆಸುತ್ತಿದ್ದೇವೆ. ಈ ಗುಲ್ಬರ್ಗದಲ್ಲಿ ಕನ್ನಡದ ಬಗ್ಗೆನೇ ಮಾತಾಡಬೇಕು. ಜಾಸ್ತಿ ಕನ್ನಡದಲ್ಲಿ ಆ ಮಾತೆ ಹೆಸರು ತಗೊಂಡ್ರೆ ನಮ್ಗೆ ಎಷ್ಟೋ ಹೆಮ್ಮೆ ಆಗುತ್ತೆ. ಅದರ ಸಲುವಾಗಿ ಕನ್ನಡ ಬಗ್ಗೆನೇ ಕನ್ನಡನೇ ಮಾತಾಡಿ, ಕನ್ನಡನೇ ಎಲ್ಲ ಕಡೆ ಪ್ರಚಾರ ಆಗಲಿ ಅಂತೇಳಿ ಇದೊಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಎಲ್ಲರೂ ಬಂದು ನಮಗೆ ನಗಿಸಿದ್ದಾರೆ. ಅದ್ರ ಸಲುವಾಗಿ ಎಲ್ಲರೂ ಕನ್ನಡದ ಬಗ್ಗೆ ಸ್ವಲ್ಪ ಹೆಮ್ಮೆ ಇರಲಿ, ಕನ್ನಡ ಬಗ್ಗೆ ಇದು ಗೌರವ ಇರಲಿ ಅಂತೇಳಿ ನಾವು ಕೇಳಿಕೊಳ್ಳುತ್ತೇವೆ. ನಿಮ್ಮ ಹೆಸರು? ರೇಖಾ ಡಿ